ಇತ್ತೀಚೆಗೆ ರಾಜ್ಯದ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಬದಲಾವಣೆಗಳನ್ನ ಗಮನಿಸಿದ್ದೇವೆ. ರಾಜೀನಾಮೆ ಕೂಡ ಆಯಿತು ಮುಖ್ಯಮಂತ್ರಿದು. ಈ ಒಂದು ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿಗಳು ಜೋರಾಗ್ತಾ ಇದೆ. ಕೈಪಡೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಜೋರಾಗ್ತಾ ಇದೆ ಪೈಪೋಟಿ. ಬೇರೆ ಪಕ್ಷದಿಂದ ಬಂದವರಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಜೆಡಿಎಸ್ ಬಿಜೆಪಿಯಿಂದ ಬಂದು ಕೈ ಹಿಡಿದವರಿಗೆ ಬಂಪರ್ ಆಫರ್ ಅನ್ನ ಕೊಡ್ತಾರಾ ಹೈಕಮಾಂಡ್? ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ರು ಡಿಕೆ ಅಂತ ಪ್ರಶ್ನೆ ಬರ್ತಾ ಇದೆ. ಬಿಜೆಪಿಯಿಂದ ಲಕ್ಷ್ಮಣ್ ಸವದಿ, ಎನ್.ವೈ. ಗೋಪಾಲಕೃಷ್ಣ, ಜೆಡಿಎಸ್ನಿಂದ ಗುಬ್ಬಿ ಶ್ರೀನಿವಾಸ್, ಕೆಎಂ ಶಿವಲಿಂಗೇಗೌಡ, ಈ 4 ಜನಕ್ಕೂ ಕೂಡ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರಾ ಡಿಕೆಶಿ? ಸಿದ್ದರಾಮಯ್ಯ ಡಿಕೆಶಿ ಇಬ್ಬರನ್ನೂ ಕೂಡ ಭೇಟಿಯಾಗಿದ್ದಾರೆ ಈಗ ಆಲ್ರೆಡಿ ಆಕಾಂಕ್ಷಿಗಳು. ಜೊತೆಯಲ್ಲಿ ಕುರಿತಾಗಿ ಮಾತುಕತೆಯನ್ನ ಕೂಡ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ತೀವ್ರವಾದಂತಹ ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗ ಆಲ್ರೆಡಿ ಹೈಕಮಾಂಡ್ಗೆ ಒಂದು ಪಟ್ಟಿ ಕೂಡ ಹೋಗಿದೆ, 2 ಪಟ್ಟಿ ಹೋಗಿದೆ. ಒಂದು ಸಿದ್ದರಾಮಯ್ಯ ಬಣದಿಂದ ಹೋಗಿರುವಂಥದ್ದು, ಮತ್ತೊಂದು ಡಿಕೆಶಿ ಕೊಟ್ಟಿರುವಂತಹ ಪಟ್ಟಿ. 2 ಪಟ್ಟಿನೂ ಕೂಡ ಹೈಕಮಾಂಡ್ ಕೈ ಸೇರಿದೆ. ಈ ಸಂದರ್ಭದಲ್ಲಿ ಅವರವರ ಆಪ್ತರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ, ಒತ್ತಾಯವನ್ನ ಇಬ್ರು ಕೂಡ ಇಟ್ಟಿದ್ದಾರೆ. ಹೈಕಮಾಂಡ್ ಅದೆರಡನ್ನೂ ಬಿಟ್ಟು ಬೇರೆ ಪಟ್ಟಿಯನ್ನ ತಯಾರು ಮಾಡುತ್ತಾ, ಬೇರೆ ಹೆಸರುಗಳನ್ನ ಘೋಷಣೆ ಮಾಡುತ್ತಾ, ಅದೊಂದು ರೀತಿನಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಅದರ ಜೊತೆಯಲ್ಲಿ ಇದೀಗ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಶುರುವಿನಲ್ಲಿ ಅವರಿಗೆ ಒಂದು ಭರವಸೆಯನ್ನ ಕೂಡ ಕೊಡ್ಲಾಗಿತ್ತು ಅನ್ನುವಂಥ ಮಾತುಗಳು ಇವಾಗ ಕೇಳಿ ಬರ್ತಾ ಇರುವಂಥದ್ದು. ಅವರಿಗೆ ಇದೀಗ ಸಚಿವ ಸ್ಥಾನವನ್ನ ಕೊಡ್ತಾರಾ? ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರಾ? ಯಾಕಂತ ಅಂದ್ರೆ ಭರವಸೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ ಲಕ್ಷ್ಮಣ್ ಸವದಿ ಬಂದಿದ್ರು, ಜೊತೆಯಲ್ಲಿ ಎನ್.ವೈ. ಗೋಪಾಲಕೃಷ್ಣ ಅವರು ಬಂದಿದ್ರು, ಜೆಡಿಎಸ್ನಿಂದ ಗುಬ್ಬಿ ಶ್ರೀನಿವಾಸ್ ಅವರು ಬಂದಿದ್ರು, ಕೆಎಂ ಶಿವಲಿಂಗೇಗೌಡ ಅವರು ಬಂದಿದ್ರು. ಹಾಗಾಗಿ 4 ಜನಕ್ಕೂ ಕೂಡ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರಾ ಡಿಕೆಶಿ ಅನ್ನುವಂಥ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರನ್ನು ಕೂಡ ಆಕಾಂಕ್ಷಿಗಳು ಭೇಟಿಯಾಗಿದ್ದಾರೆ. ಪಟ್ಟಾಭಿಷೇಕಕ್ಕೂ ಮುನ್ನ ಸಿದ್ದು ಡಿಕೆಶಿ ದೆಹಲಿ ಟೂರ್. ಆಪ್ತರ ಕ್ಯಾಬಿನೆಟ್ ಎಂಟ್ರಿಗೆ ನಾಯಕ ಮಧ್ಯೆ ರಣತಂತ್ರ ನಡೀತಾ ಇದೆ. ಹೈಕಮಾಂಡ್ ಭೇಟಿಗೆ ಡಿಕೆಶಿ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಸಂಪುಟ ಪುನರ್ರಚನೆ ಸಂಬಂಧ ವರಿಷ್ಠರ ಜೊತೆ ಚರ್ಚೆ ಆಗುತ್ತೆ. 2 ಪಟ್ಟಿಯೊಂದಿಗೆ ಹೈಕಮಾಂಡ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಾಗುವಂಥದ್ದು. 2 ಪಟ್ಟಿ ಇದೆ, 2 ಪಟ್ಟಿ ವಿಚಾರಕ್ಕೂ ಕೂಡ ಇದೀಗ ಮಾತುಕತೆ ಆಗತ್ತೆ. ಸಂಪುಟ ಚರ್ಚೆಗೆ ಇಂದು ಡಿಕೆಶಿ ಹಾಗೂ ಸಿದ್ದು ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಒಂದು ಸಂಭಾವ್ಯ ಪಟ್ಟಿ ಕೂಡ ರೆಡಿ ಆಗಿದೆ. ಅದು 14 ಜನದ ಪಟ್ಟಿ. ಅದರಲ್ಲಿ ಕೆ.ಜೆ. ಜಾರ್ಜ್ ಅವರಿದ್ದಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್, ಆರ್ ಚೆಲುವರಾಯಸ್ವಾಮಿ, ಭೈರತಿ ಸುರೇಶ್, ಎನ್.ಎ. ಹ್ಯಾರಿಸ್, ಇವರೆಲ್ಲರೂ ಕೂಡ ಇರುವಂಥದ್ದು. ರೂಪಾ ಶಶಿಧರ್ ಅವರು ಕೂಡ ಇದ್ದಾರೆ. ರೂಪಾ ಶಶಿಧರ್, ಯು.ಟಿ. ಖಾದರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಇವರೆಲ್ಲರೂ ಕೂಡ ಒಂದು ಸಂಭಾವ್ಯ ಪಟ್ಟಿಯಲ್ಲಿರುವಂಥವ್ರು. ಅದರ ಜೊತೆಯಲ್ಲಿ ಹೈಕಮಾಂಡ್ಗೆ 2 ಪಟ್ಟಿಗಳು ಕೂಡ ಹೋಗಿದೆ. ಅದರಲ್ಲಿ ಹೈಕಮಾಂಡ್ ಯಾರ ಹೆಸರನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ.